ಅರುಂಧತಿ ಮತ್ತೆ ಜೈಲಿಂದ ವಾಪಸ್ ಬಂದ್ಲಾ? ಹೌದು. ಓ ಮೈ ಗಾಡ್ ಸಿಂಡ್ರಲ್ಲ, ಮುಂದೇನಕ್ಕ ಗತಿ? ಧೈರ್ಯವಾಗಿರು. ನಾನಿರೋವರೆಗೂ ಈ ಮನೆಯಲ್ಲಿ ಯಾರಿಗೂ ಕೆಟ್ಟದ್ದಾಗಲ್ಲ, ಆಗೋದಕ್ಕೆ ನಾನು ಬಿಡೋದೂ ಇಲ್ಲ. ಆದ್ರೆ ಆ ಅರುಂಧತಿ ವಿಷಯ ನನಗೆ ನಿನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾಯ್ತಾ? ಆಯ್ತಕ್ಕ, ಯಾರಿಗೂ ಹೇಳಲ್ಲ. ಗಾಡ್ ಪ್ರಾಮಿಸ್. ನಿನ್ನ ಎಚ್ಚರಿಕೆಯಲ್ಲಿ ನೀನಿರು. ನಾನು ಫುಲ್ ಎಚ್ಚರಿಕೆಯಲ್ಲಿ ಇರ್ತೀನಕ್ಕ. ಅಕ್ಕ, ಅರುಂಧತಿ ಜೈಲಿಂದ ಹೊರಗಡೆ ಬಂದಿರೋ ವಿಷಯ ಕೇಳಿ ನನಗೆ ಫುಲ್ ತಲೆ ಸುತ್ತಾ ಇದೆ ಅಕ್ಕ. ನಾನು ಮಲ್ಕೋತೀನಕ್ಕ, ಮಲ್ಕೋತೀನಿ. ಈಗ ತಾನೇ ಅವಳು ರಿಲೀಸ್ ಆಗಿರೋ ವಿಷಯ ನನಗೆ ಗೊತ್ತಾಗಿತ್ತು. ಆದ್ರೆ ನನಗೆ ಗೊತ್ತಾಗಿದೆ ಅಂತ ತಕ್ಷಣ ಅವಳಿಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಯಾರ ಮೂಲಕ ಗೊತ್ತಾಯ್ತು? ನನಗೆ ಆಫೀಸಿಗೆ ಟೈಮ್ ಆಗ್ತಾ ಇದೆ. ನೀನು ಆಟೋ ಹಸ್ಸಿನ ಹೊರಟ್ಬಿಡ್ತೀನಿ. ಬೇಡ ಯಜಮಾನ್ರೆ, ಮೊನ್ನೆ ನನ್ನಿಂದಾಗಿ ನೀವು ಆಫೀಸಿಗೆ ತಡವಾಗಿ ಹೋಗಿದ್ದೆ ಸಾಕು. ಮತ್ತೆ ಇವತ್ತು ಹಾಗಾಗೋದು ಬೇಡ. ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ಆಮೇಲೆ ಹೋಗ್ತೀನಿ. ನೀವು ಹೊರಡಿ. ಸರಿ, ಹುಷಾರು. ಬರ್ತೀನಿ. ಸರ್, ಟಾರ್ಗೆಟ್ ರೆಡಿ ಇದೆ. ನೀವು ಹೂ ಅಂದ್ರೆ ಕೆಲಸ ಶುರು ಮಾಡದೆ. ಹಲೋ, ಏನ್ ನಡೀತಿದೆ? ಎಲ್ಲ ನಾವು ಅನ್ಕೊಂಡ್ರಂಗೆ ಆಗ್ತಾ ಇದೆ. ಇನ್ ಮುಂದೆ ಆಟ ಶುರು ಮಾಡ್ಬೇಕು. ಆದಿತ್ಯ ಹೆಂಡತಿನ ಒಂಟಿ ಆಗ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡಕ್ ಹೋದ. ದಡ್ಡ. ಆದ್ರೆ ಇವಳು ಮನೆಗೆ ಹೋಗಕ್ಕಾಗಲ್ಲ, ಅವನ ಆಫೀಸಿಗೆ ಹೋಗಕ್ಕಾಗಲ್ಲ. 100% ರೈಟ್. ಬೇಗ ಆಟ ಶುರು ಮಾಡಿಸು. ಆಯ್ತು. ಹಾಗೆ ನಾನು ಹೇಳಿದ್ ನೆನಪಿದೆ ತಾನೆ? ಏನು? ಇವತ್ತಿನ ಆಟದಲ್ಲಿ ಆದಿತ್ಯ ಇಲ್ಲ ಪಾರ್ವತಿ ಯಾರ್ದಾದ್ರೂ ಹೆಣ ಬೀಳ್ಬೇಕು. ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಆಯುಷ್ ಮುಗಿದ್ಮೇಲೆ ಹೋಗ್ಲೇಬೇಕಲ್ಲ. ಆಟೋ. ಹಲೋ, ಹೇಗಿದ್ಯಾ ಮರಿ? ಸಾರಿ, ಹೂಸ್ ದಿಸ್? ನಿನ್ನ ಇನ್ವಿಸಿಬಲ್ ಬಾಸ್. ವಾಟ್ ನಾನ್ಸೆನ್ಸ್? ಯಾರ್ರೀ ಮಾತಾಡ್ತಾ ಇದ್ದೀರಾ? ನೋ, ಐ ಆಮ್ ನಾಟ್ ನಾನ್ಸೆನ್ಸ್. ಯು ಆರ್ ನಾನ್ಸೆನ್ಸ್.
ಈಗ ನಿಂದು ಅಂತ ಏನೆಲ್ಲ ಇದೆಯೋ ಅದೆಲ್ಲ ನಂದು ಮರಿ, ಇನ್ಕ್ಲೂಡಿಂಗ್ ನಿನ್ನ ಮುದ್ದಿನ ಹೆಂಡತಿ ಪಾರ್ವತಿ. ಏನ್ ಹೇಳ್ತಾ ಇದೀಯಾ? ಎಸ್ ಮೈ ಡಿಯರ್, ನಿನ್ನ ಹೆಂಡತಿ ಪಾರ್ವತಿ ಉರ್ಫ್ ಪಾರು ನನ್ನ ಕಸ್ಟಡಿ. ಏಯ್, ಏನ್ ಹೇಳ್ತಾ ಇದ್ಯಾ? ನನ್ ಪಾರು ಎಲ್ಲಿ? ಹೇಳದ್ನಲ್ಲ ಡಿಯರ್, ನನ್ನ ಕಸ್ಟಡಿಲಿ ಇದ್ದಾಳೆ ಅಂತ. ನಿನಗೆ ಅಷ್ಟೊಂದು ಅನುಮಾನ ಇದ್ರೆ ಇನ್ನ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ ಹೋಗ್ತೀನ್ರಿ ಅಂತ ದೇವಸ್ಥಾನದಲ್ಲಿ ಹೇಳಲ್ಲಪ್ಪ ನೀನ್ ಹೆಂಡತಿ ಪಾರು. ಈಗ ಅವಳು ಅಲ್ಲೇ ಇದ್ದಾಳ ಇಲ್ವಾ ಅಂತ ಹೋಗಿ ನೋಡ್ತೀನಿ. ಸಿಕ್ಕಲ್ಲ ನಿನ್ ಮುದ್ದಿನ ಹೆಂಡತಿ? ಇಲ್ಲ ಅಲ್ವಾ? ಅವಳು ಮನೆಗೆ ಹೋಗಿರ್ತಾಳೆ. ನಿನ್ ಮಾತೆ ನಾನು ನಂಬಲ್ಲ. ಕರೆಕ್ಟ್. ಈ ಕೆಟ್ಟ ಪ್ರಪಂಚ ನಿಂತಿರೋದೆ ನಂಬಿಕೆ ಅನ್ನೋ ಒಳ್ಳೆ ಪದದ ಮೇಲೆ. ಆಯ್ತಪ್ಪ, ನಿನ್ ಹೆಂಡತಿಗೆ ಫೋನ್ ಮಾಡಿ ವಿಚಾರಿಸು, ಮನೆಗೆ ಹೋಗಿದ್ಯಾ ಚಿನ್ನ ಅಂತ. ಫೋನ್ ತೆಗಿ. ರಿಸೀವ್ ಮಾಡ್ತಿಲ್ಲ ಅಲ್ವಾ? ಯಾಕೆ ಹೇಳ? ಅಯ್ಯೋ ದಡ್ಡ, ನಿನ್ ಹೆಂಡತಿ ನನ್ ಜೊತೆಗಿದ್ದಾಳೆ ಅಂದ್ಮೇಲೆ ಅವಳ ಫೋನ್ ಕೂಡ ನನ್ ಜೊತೆಗೆ ಇರತ್ತಲ್ವಾ? ಹೇಗೋ ನಂಬಲಿ ನಿನ್ ಮಾತನ್ನ. ಅಯ್ಯೋ ಆಯ್ತಪ್ಪ, ನಂಬಿಕೆ ಅನ್ನೋ ಸುಳ್ಳಿನ ಪ್ರಪಂಚದಲ್ಲಿ ನಿನ್ಗೆ ಸತ್ಯ ಅನ್ನೋದ್ರ ಒಂದು ದರ್ಶನ ಮಾಡಿಸ್ಲಾ? ಅಂದ್ರೆ
ಕಾಲು ಕಟ್ ಮಾಡಬೇಡ ಮರಿ. ಈಗಲೇ ನಿನ್ ಹೆಂಡತಿ ನಂಬರಿಂದನೇ ಫೋನ್ ಮಾಡ್ತೀನಿ. ಓಕೆ? ಕಳ್ಳ ರಿಸೀವ್ ಮಾಡೋದಕ್ಕೆ ನೋಡ್ತಾ ಇದೀಯಾ? ಆ ಚಾನ್ಸ್ ನಿನಗೆ ಕೊಟ್ಬಿಡ್ತೀನಿ ಅನ್ಕೊಂಡ್ಯಾ? ಖಂಡಿತ ಇಲ್ಲ. ಇನ್ನೊಂದ್ಸಲ ಡೈಲ್ ಮಾಡ್ಲಾ ಮರಿ? ಚೆಕ್ ಮಾಡ್ಕೊಳ್ತೀಯಾ? ಓಕೆ, 1 2 ಬಂತು 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 ನೋಡು, ಬಂತು 3. ಇವಾಗ ಕನ್ಫರ್ಮ್ ಆಯ್ತಾ? ನಿನ್ ಮೊಬೈಲ್ಗೆ ಬಂತಲ್ಲ ನಂಬರು, ಅದು ನಿನ್ನ ಹೆಂಡತಿ ನಂಬರ್ ತಾನೆ? ಅಂದ್ಮೇಲೆ ನಿನ್ನ ಹೆಂಡತಿ ನನ್ ಜೊತೆಲೇ ಇದ್ದಾಳೆ ಅನ್ನೋದು ಕನ್ಫರ್ಮ್ ಆಯ್ತಾ? ಯಾರು ನೀನು? ಆಗ್ಲೇ ಹೇಳನಲ್ಲೋ ಮರಿ, ನಾನು ನಿನ್ನ ಇನ್ವಿಸಿಬಲ್ ಬಾಸ್. ಯಾಕೆ ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿದ್ಯಾ? ದುಡ್ಡಿಗೋಸ್ಕರನಾ? ಹೇ ದಡ್ಡ, ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು, ಅದಕ್ಕೆ 10 ಕೊಡ್ತೀನಿ. ನಿನ್ಗಿಂತ ಜಾಸ್ತಿ ದುಡ್ಡು ನನ್ನ ಹತ್ರ ಇದೆ ಕಣ. ಮತ್ ನನ್ನ ಹೆಂಡತಿನ ಯಾಕೋ ಕಿಡ್ನಾಪ್ ಮಾಡಿದ್ಯಾ? ಒಂದು ಸ್ಮಾಲ್ ಕರೆಕ್ಷನ್. ನಿನ್ನ ಹೆಂಡತಿನ ನಾನ್ ಕಿಡ್ನಾಪ್ ಮಾಡಿಲ್ಲಪ್ಪ, ಮಾಡ್ಸಿರೋದಷ್ಟೇ. ಅದೇ ಯಾಕೆ? ಯಾಕೆ ಯಾಕೆ ಅಂದ್ರೆ ಸಸ್ಪೆನ್ಸ್ ಮರಿ, ಸಸ್ಪೆನ್ಸ್. ನೋಡು, ಸುಮ್ನೆ ಆಟ ಆಡಿಸ್ಬೇಡ. ಕಿಡ್ನಾಪ್ ಯಾಕೆ ಮಾಡಿದ್ಯಾ ಹೇಳು. ನೀನು ನಾನು ಹೇಳೋ ಕೆಲಸ ಮಾಡ್ಬೇಕು. ಈ ವಿಷಯನೇನಾದ್ರು ನೀನು ಪೊಲೀಸು ಗೀಲೀಸು ಅಂತ ತಗೊಂಡು ಹೋದ್ರೆ ನಿನ್ನ ಹೆಂಡತಿ ಪ್ರಾಣಕ್ಕೆ ಅಪಾಯ. ಅರ್ಥ ಆಯ್ತಾ ಮರಿ? ಪ್ಲೀಸ್, ನನ್ನ ಹೆಂಡತಿಗೆ ಏನೂ ಮಾಡ್ಬೇಡ. ಏನ್ ಮಾಡ್ಬೇಕು ಹೇಳು, ನಾನು ಇವಾಗ್ಲೇ ಮಾಡ್ತೀನಿ. ಓಕೆ 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 ಹೇಳ್ತೀನಿ ಇರೋ ಮರಿ. ತಾಳಿದವನು ಬಾಳಿಯಾನು ಅಂತ ಕೇಳಿಲ್ವಾ ನೀನು? ಕೂಲ್ ಮ್ಯಾನ್, ಕೂಲ್ ಡೂಡ್. ಈ ವಿಷಯದ ಬಗ್ಗೆ ಎಲ್ಲೂ ಹೊರಗಡೆ ಗೊತ್ತಾಗಬಾರ್ದು ಅಂತ ಹೇಳಿದೆ, ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ ನೀನು. ಆಯ್ತು, ನಾನು ಯಾರಿಗೂ ಹೇಳಲ್ಲ. ಇವಾಗ ಹೇಳು, ನನ್ಗೆ ಏನ್ ಮಾಡ್ಬೇಕು ಅಂತ. ಪ್ಲೀಸ್, ನನ್ನ ಹೆಂಡತಿಗೆ ಏನೂ ಮಾಡ್ಬೇಡ. ಏನ್ ಮಾಡ್ಬೇಕು ಹೇಳು, ನಾನು ಇವಾಗ್ಲೇ ಮಾಡ್ತೀನಿ. ಗುಡ್, ನಾನ್ ನಿನ್ ಮಾತನ್ನ ನಂಬ್ತೀನಿ. ಯಾಕೆಂದ್ರೆ ನಿನ್ ಹೆಂಡತಿ ನನ್ನ ಹತ್ರ ಇದ್ದಾಳಲ್ಲ, ಅವಳಿಗೇನಾದ್ರೂ ಆದ್ರೆ ಪಾಪ ನಿನ್ ಜೀವ ತಡ್ಕೊಳಲ್ವಲ್ಲ. ಸರಿ, ಈಗ ಒಂದ್ ಕೆಲ್ಸ ಮಾಡೋಣ. ನಾನು ನಿನಗೆ ಏನೋ ನಿಮ್ ಮನೇಲೇನೋ ಆಗ್ತಾ ಇರತ್ತಲ್ಲ, ನಾನ್ ನಿನ್ಗೆ ಒಂದು ಟಾಸ್ಕ್ ಕೊಡ್ತೀನಿ. ಇನ್ನ ಅರ್ಧ ಗಂಟೆಯಲ್ಲಿ ನೀನು ನಾನು ಹೇಳೋ ಜಾಗಕ್ಕೆ ಹೋಗಿ ತಲುಪಬೇಕು. ಓಕೆನಾ? ಯುವರ್ ಟಾಸ್ಕ್ ನಂಬರ್ 1. ನೋಡು ಮರಿ, ಅಷ್ಟರಲ್ಲಿ ನೀನು ನಿನ್ನ ಹೆಂಡತಿನ ಹುಡ್ಕೊಳ್ಳಿಲ್ಲ ಅಂದ್ರೆ ಐ ಆಮ್ ಸೋ ಸಾರಿ, ಐ ಆಮ್ ಹೆಲ್ಪ್ಲೆಸ್. ಓಕೆ? ನೀನು ಎಷ್ಟು ಪ್ರಾಮಾಣಿಕತೆಯಿಂದ ಈ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತೀಯೋ ನಿನ್ನ ಹೆಂಡತಿ ನಿನ್ನ ಹತ್ರ ಅಷ್ಟೇ ಸೇಫ್ ಆಗಿ ತಲುಪ್ತಾಳೆ. ಯಾವ ಡಿಮ್ಯಾಂಡು ಮಾಡ್ತಾ ಇಲ್ಲ, ಯಾವ ಕೆಲ್ಸನೂ ಹೇಳ್ತಾ ಇಲ್ಲ. ನನ್ನ ಹೆಂಡತಿನೂ ಸೇಫ್ ಆಗಿದ್ದಾಳೆ ಅಂತ ಹೇಳ್ತಾ ಇದೀಯಾ? ಅಲ್ಲಿ ಏನ್ ನಿನ್ ಉದ್ದೇಶ? ಅದು ನಿನ್ಗೆ ಬೇಡವಾಗಿರೋ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡೋ ತಾಳ್ಮೆ ಕೂಡ ನಂಗಿಲ್ಲ. ನೋಡೋ, ಈಗ ಸರಿಯಾಗಿ 10 ಗಂಟೆ. ಎಲ್ರೂ ಆದಷ್ಟು ಬೇಗನೆ ಹೊರಡಿ. ಕಳೆದ ಬಾರಿಯ ಹಾಗೆ ಲೇಟ್ ಆಗಬಾರ್ದು. ಆ ದೇವಸ್ಥಾನದಿಂದ 2 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ನಿನ್ಗೊಂದು ವಾಟರ್ ಟ್ಯಾಂಕ್ ಸಿಗತ್ತೆ. ಅಲ್ಲಿ ಲೆಫ್ಟ್ ತಗೊಂಡು ರೈಟ್ ತಗೊಂಡು ಮತ್ತೆ ಲೆಫ್ಟ್ ತಗೊಂಡ್ರೆ ಬರೀ ಕಸ ತುಂಬಿರೋ ರಸ್ತೆ ಸಿಗತ್ತೆ. ಅಲ್ಲಿಗೆ ನೀನ್ ಅರ್ಧ ಗಂಟೆಲಿ ತಲುಪಿದ್ರೆ ನಿನ್ನ ಹೆಂಡತಿ ಅಲ್ಲಿ ಸಿಗ್ತಾಳೆ. ಇಲ್ಲ ಅಂದ್ರೆ ಇಲ್ಲ ಇಲ್ಲ, ನಾನು ಇವಾಗ್ಲೇ ಹೊರಟೆ. ಯುವರ್ ಕೌಂಟ್ ಡೌನ್ ಸ್ಟಾರ್ಟ್ಸ್ ನೌ.
ನಮ್ಮ ಮನೆಯಲ್ಲಿ ನಡೀತಾ ಇರೋ ವಿಷಯಗಳು ಘಟನೆಗಳು ಹೊರಗಡೆ ಇನ್ಯಾರಿಗೋ ಗೊತ್ತಾಗ್ತಾ ಇದೆ. ಹೇಗೆ? ಗೊತ್ತಿಲ್ಲ ಮ್ಯಾಮ್. ಅರ್ಸನ್ಕೋಟೆ ಬಗ್ಗೆ ನಾನು ಯಾರತ್ರನೂ ಹೇಳಿಲ್ಲ, ಹೇಳೋದು ಇಲ್ಲ ಮ್ಯಾಮ್. ನಾನು ಅಷ್ಟೇ ಅಮ್ಮವ್ರೆ, ಇಲ್ಲಿ ನಡೆ ಏನೇ ವಿಷಯನೂ ನನ್ನ ಗಂಡನಿಗೂ ಸಹ ಹೇಳಲ್ಲ ನಾನು. ಅಮ್ಮವ್ರೆ, ನಾನಾಯ್ತು ನನ್ನ ಕೆಲಸ ಆಯ್ತು ಅಂದ್ಕೊಂಡಿದ್ದೀನಿ, ಇಂಥ ಕೆಲಸ ಎಲ್ಲ ಮಾಡಲ್ಲ ಅಮ್ಮವ್ರೆ. ಸರಿ, ಇಮಿಡಿಯೇಟ್ ಆಗಿ ನಮ್ಮ ಮನೇಲಿ ನಮ್ಮ ಕ್ಲೋಸ್ ಸರ್ಕ್ಯೂಟ್ ಕ್ಯಾಮೆರಾ ಅಲ್ಲದೆ ಬೇರೆ ಯಾರಾದರೂ ಕ್ಯಾಮೆರಾ ಫಿಕ್ಸ್ ಮಾಡಿದಾರ ಅಂತ ಈಗಲೇ ಗೊತ್ತಾಗಬೇಕು. ಎಸ್ ಮ್ಯಾಮ್. ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆದ್ರೂ ಚಿಕ್ಕಪ್ಪ, ಈ ಪಾರ್ಟೀಸ್ ಅಲ್ಲಿ ಗೆಟ್ ಟುಗೆದರ್ಸ್ ಅಲ್ಲಿ ಫ್ರೆಂಡ್ಸ್ ಹಾಯ್ ಬಾಯ್ ಮಾಡ್ತಾರಲ್ಲ, ಈ ನಮಸ್ಕಾರ ಮಾಡೋದಕ್ಕಿಂತಲೂ ಬೆಟರ್ ಅನ್ಸುತ್ತೆ. ಲೇ ಪ್ರೀತು, ನೀನು ದೊಡ್ಡವನಾಗಿಲ್ಲ ಕಣೋ. ಲೇ, ನೀ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ಬಾಸ್ ಅಲ್ಲದೆ ಇರಬಹುದು, ಆದರೆ ಬಾಸ್ ಥರ. ಅದಕ್ಕೆ ಕಣೋ ಎಲ್ಲರೂ ಗೌರವ ಕೊಡ್ತಾ ಇರೋದು. ಅದನ್ನು ಇಷ್ಟ ಇಲ್ಲ ಅಂತ ಹೇಳಬಾರ್ದು ಕಣೋ, ಇಲ್ಲಿ ನಡೆಯೋದೇ ಹಾಗೆ. ಆದ್ರೂ ಚಿಕ್ಕಪ್ಪ, ಈ ಆಫೀಸಲ್ಲಿ ನಂಗೆ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಇದನ್ನ ಅತ್ತಿಗೆ ಹತ್ರ ಹೋಗಿ ಹೇಳು, ನನ್ನ ಹತ್ರ ಅಲ್ಲ. ಅಯ್ಯೋ, ಅವ್ರ ಹತ್ರ ಹೇಳಿದ್ರೆ ಅಷ್ಟೇ. ಆಮೇಲೆ ಮತ್ತೆ ಯಾಕೋ ಬಂದೆ? ಅವ್ರ ಮಾತಿಗಿಲ್ಲ ಅನ್ನಕ್ಕಾಗತ್ತ, ಅದಕ್ಕೆ ಬಂದೆ. ಅದೇನೋ ಹೇಳ್ತಾರೆ ನೋಡು, ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತ. ಆ ಥರ ಆಯ್ತು ನಿನ್ನ ಕತೆ. ಚಿಕ್ಕಪ್ಪ, ನೀವೇನೋ ಕ್ಲೋಸ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ. ಅದೇ ಡೌ ಮಾಡ್ತೀಯ ಕಣೋ, ಡೌ ರಾಜಾ. ಶೇರ್ ಚಿಕ್ಸ್ ಬ್ರೋ ಬಿಟ್ರೆ ನೀವೇ ನಂಗೆ ಕ್ಲೋಸ್ ಆಗಿರೋದು. ಆಯ್ತಪ್ಪ, ಈಗ ಆಫೀಸಿಗೆ ಬಂದಾಯ್ತು. ಇಷ್ಟೊತ್ತಾದ್ರೂ ನಮ್ಮ ಆದಿ ಬಂದಿಲ್ವಲ್ಲೋ, ಏನು ಮಾಡೋದು? ಚಿಕ್ಕಪ್ಪ ಪಾಪ ಬ್ರೋ, ಅದಕ್ಕೆ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕೊಂಡು ಮಾತಾಡ್ಕೊಂಡು ಆರಾಮಾಗಿ ಬರಲಿ ಬಿಡಿ. ತಾಳ್ಮೆ ಇರಬೇಕು, ವೆಯ್ಟ್ ಮಾಡ್ಬೇಕು ನೀವು. ಲೇ ಪ್ರೀತು, ನನಗೇನೋ ನಾನು ಕಾಯ್ತೀನಿ, ಆದರೆ ಮೀಟಿಂಗ್ ಲೇಟ್ ಆಗುತ್ತೆ ಅನ್ನೋ ಟೆನ್ಷನ್ ಅಷ್ಟೇ. ಅದು ಅಲ್ಲದೆ ಅತ್ತಿಗೆ ಈ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಕಳಿಸಿದಾರಲ್ವಾ. ನಿಜ ಚಿಕ್ಕಪ್ಪ, ಅದು ಬ್ರೋಗೂ ಗೊತ್ತಿರುತ್ತೆ ಅಲ್ವಾ. ಅವನೇ ತಾನೇ ಬಂದು ಪ್ರೆಸೆಂಟೇಷನ್ ಕೊಡೋದು, ನಮ್ದೇನಾದ್ರು ಅಟೆಂಡೆನ್ಸ್ ಅಷ್ಟೇ. ಸೊ ಕೂಲ್ ಆಗಿರಿ. ಆಯ್ತಪ್ಪ, ನೀನು ಇಲ್ಲೇ ಕೂತಿರೋ, ನಾನು ಸ್ಟಾಫ್ಸ್ ಎಲ್ಲ ಮಾತಾಡ್ಸ್ಕೊಂಡ್ಬಿಟ್ರಿ. ಓಕೆ. ಎಲ್ಲ ಕಡೆ ಹುಡುಕಿದ್ವಿ ಮ್ಯಾಮ್. ಮನೇಲಿರೋ CC ಕ್ಯಾಮ್ರಾ ಬಿಟ್ಟು ಬೇರೆ ಯಾವುದೇ ಕ್ಯಾಮ್ರಾ ಆಗಲಿ ಡಿವೈಸ್ ಆಗಲಿ ಇಲ್ಲ ಮ್ಯಾಮ್. ಆರ್ ಯು ಶ್ಯೂರ್? ಎಸ್ ಮ್ಯಾಮ್, 100% ಶೋರ್ ಮ್ಯಾಮ್. ಸರಿ, ನೀವು ಹೋಗಿ. ಅಲ್ಲಿಗೆ ನಮ್ಮ ಮನೆಯ ಕ್ಲೋಸ್ ಸರ್ಕ್ಯೂಟ್ ಕ್ಯಾಮ್ರಾ ಅಲ್ಲದೆ
ಬೇರೆ ಯಾವ ಕ್ಯಾಮರಾ ಗ್ಯಾಜೆಟ್ಟು ಇನ್ಸ್ಟಾಲ್ ಆಗಿಲ್ಲ ಅಂದ ಹಾಗಾಯ್ತು. ಹಾಗಾದ್ರೆ ಅರುಂಧತಿಗೆ ನನಗೆ ಗೊತ್ತಾಗಿದ್ದ ವಿಷಯ ತಕ್ಷಣ ಹೇಗೆ ಗೊತ್ತಾಯ್ತು? ಇಷ್ಟಕ್ಕೂ ನಾನು ಯಾಕೆ ನಮ್ಮನೆಯಿಂದನೇ ಈ ವಿಷಯ ಅವಳಿಗೆ ಗೊತ್ತಾಯ್ತು ಅನ್ಕೋತಾ ಇದ್ದೀನಿ. ನನಗೆ ಅರುಂಧತಿಗೆ ಬೇಲ್ ಸಿಕ್ಕು ಬಿಡುಗಡೆ ಆಗಿದೆ ಅಂತ ಹೇಳಿದಂತ ಇನ್ಫಾರ್ಮರೇ ಅವಳಿಗೆ ನನಗೆ ಗೊತ್ತಾಯ್ತು ಅನ್ನೋದನ್ನ ಹೇಳಿರ್ಬೋದಲ್ಲ. ನನಗೆ ಇನ್ಫಾರ್ಮರ್ಸ್ ಇರೋ ಥರನೇ ಅವಳಿಗೂ ಇರ್ಬೋದಲ್ಲ. ಈಗ ನಾನು ಹೆದರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಮನೆಯವ್ರಿಗೆಲ್ಲ ಈ ವಿಷಯ ಹೇಳಿದೆ ಬೇರೆ ರೀತಿಯಲ್ಲಿ ಎಚ್ಚರಿಕೆ ಕೊಡಬೇಕು. ಸದ್ಯಕ್ಕಂತೂ ಮಕ್ಕಳು ಹೊರಟಿರೋ ಹೊಸ ಬಿಸ್ನೆಸ್ ಬಗ್ಗೆ ನಮ್ಮ ಫೋಕಸ್ ಇರಬೇಕು. ಎಸ್.